ನಾವು ಮಾಡಬೇಕಾದ್ರೆ ಅಲ್ಲಿ ಏನಾದರೂ ಅಪಚಾರ ಆಗಿದ್ರೆ ಇಂಥ ಬಲಿಗಳನ್ನು ತಗೊಳುತ್ತಾ, ಅಥವಾ ಇಲ್ಲ ಅದು ಆಕಸ್ಮಿಕ ಯಾವುದೋ ಸಂದರ್ಭದಲ್ಲಿ ಆಯಿತು ಅಂತ ಅದನ್ನು ತಗೋಬೇಕಾ, ಹೇಗಿರುತ್ತೆ ಸರಿ? ಈ ನಡೆದಂಥ ಸಾವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಆ ಸಾವು ಆಗಕ್ಕಿಂತ ಮುಂಚೆ ಬಹಳ ಸೂಚನೆಗಳು ಕೊಟ್ಟಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ನೀನು ಕಥೆಯಲ್ಲಿ ತಪ್ಪು ಮಾಡ್ತಾ ಇದೀಯಾ, ಅಥವಾ ಏನೋ ನಡ್ಕೊಳ್ಳೋ ರೀತಿ ಇರ್ಬೋದು, ಸೊ ಆ್ಯಂಡ್ ಸೊ ರಿಲೇಟೆಡ್ ಟು ಆ ಟೀಮ್ ಇರ್ಬೋದು ಅಂದ್ಕೊಳ್ಳಿ. ಅದನ್ನು ನಾನು ತಗೊಂಡಿರಾ ಅಷ್ಟೇ ತಾನೆ ಅಂತ ಹೋದಾಗ ಪ್ರಾಣನೇ ಹೊರಟೋಗುತ್ತೆ. ಇನ್ನೊಂದು ಏನಂತಂದರೆ ಅಂದರೆ, ಈ ಥರ ಸಬ್ಜೆಕ್ಟ್ ಎಸ್ಪೆಷಲಿ ಮಾಡಬೇಕಾದ್ರೆ ಭೈರವ, ಪಿಲಚಾಮುಂಡಿ ಇವೆಲ್ಲ ಏನಿದೆ ಕಾಂತಾರ ಸಬ್ಜೆಕ್ಟ್ಸು, ತುಂಬ ಪ್ರೊಟೆಕ್ಷನ್ಸ್ ಇಂಪಾರ್ಟೆಂಟು. ಯಾಕಂದರೆ ದಿಸ್ ಎ ಸ್ಪಿರಿಟ್ ಬೇಸ್ಡ್ ಎನರ್ಜೀಸ್. ಪ್ರೊಟೆಕ್ಷನ್ ಅಂದರೆ ಯಾವ ಥರ ಸರ್? ನೋಡಿ, ಇವಾಗ ನಮ್ಮ ವೇದ ಇದೆ, ಆಯ್ತಾ, ನಿಮ್ಗೆ ಗೊತ್ತಿದೆ, 4 ವೇದಗಳಿರ್ಬೋದು, ಅಥವಾ ಒಂದು ಹಿರಿಯರ ಮಾತಿರ್ಬೋದು. ತುಂಬ ಅವರ ಮಾತು ನಿಜವಾದ ಯಾರ ಕೋಲ ನಡೆಸ್ತಾರೆ, ಯಾರು ಆರಾಧನೆ ಮಾಡ್ತಾರೆ, ಅವರ ಮಾಹಿತಿ ಇನ್ನೂ ಇವ್ರು ತಗೊಳ್ಳೋದ್ರಲ್ಲಿ ಎಲ್ಲೋ ಒಂಚೂರು ಮಿಸ್ ಆದರು ಅಂತ ನನಗೆ ಒಂದು ಕಡೆ ಎಲ್ಲೋ ಇದಿದೆ. ಯಾಕಂದರೆ ಈ ಸತಿ ನಾನು ಇನ್ನಷ್ಟು ಜಾಗೃತಿ, ಇನ್ನೂ ಒಂದು ಫೈನ್ ಟ್ಯೂನಿಂಗ್ ಬೇಕಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ನಾನು ಕೆಲವೊಂದು ಮಂಗಳೂರು ಸ್ನೇಹಿತರು ನಾನು ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು ಒಂದು ಮಾತು, ನನಗೆ ಪ್ರಶ್ನೆ ಮಾಡಿದ್ರು. ಬ್ರಹ್ಮ ರಾಕ್ಷಸ ಸೀನಲ್ಲಿದೆ, ಸಂಹಾರ ಮಾಡಕ್ ಹೋಗಿ ಶಿವನ ಐಡೆಂಟಿಟಿ ಬರಬೇಕಾ, ಶಿವನ್ ಕೆಳಗಡೆ ಅಲ್ವಾ ಬ್ರಹ್ಮ ರಾಕ್ಷಸ ಇರೋದು ಅಂತ ನನಗೆ ಪ್ರಶ್ನೆ ಮಾಡಿದ್ರು. ಸೊ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳು ಸಿನಿಮಾ ಮಾಡಿದ್ದಾರೆ. ಇನ್ನೂ ಒಂಚೂರು ಕರೆಕ್ಟಾಗಿ ತಿಳ್ಕೊಂಡು ಮಾಡಿದ್ರೆ ಯೂತ್ಸ್ಗೆ. ಸಿನಿಮಾ ಚಿತ್ರೀಕರಣಗಳಲ್ಲಿ ಆದಂತಹ ತಪ್ಪಿನಿಂದ ಈ ಸಾವುಗಳಾಗಿದೆ ಅನ್ಸುತ್ತೆ. ಓಕೆ, ಯಾಕಂದರೆ ಇದೆಲ್ಲ ಬಹಳ ಜಾಗೃತಿ ಇರಬೇಕು. ತಂತ್ರ ಅಂದರೆ ನೀವು ಬೆಂಕಿ ಜೊತೆಗೆ ಆಟ ಆಡ್ತಾ ಇದ್ದೀರಾ ಅಂತ. ಆ ಬೆಂಕಿಯಲ್ಲಿ ನೀವು ಅಡುಗೆ ಕೂಡ ಮಾಡ್ಕೊಬೋದು. ಸ್ವಲ್ಪ ಮಾಡಿದ್ರೆ ನಾವೇ ಆ ಬೆಂಕಿಗೆ ಆಹುತಿ ಆಗ್ತೀವಿ. ಯಾಕಂದರೆ ಈ ಸಬ್ಜೆಕ್ಟ್ಸು ಅವರ ರೋಲ್ ಇರ್ಬೋದು, ಆ ಪರ್ಕಾಯ ಪ್ರವೇಶ ಮಾಡ್ಕೊಬೋದು. ಇಟ್ ಮೇ ಬಿ ಎನಿ ಎನರ್ಜಿ, ವೆರಿ ಮಚ್ ಪ್ರೊಟೆಕ್ಷನ್ ಇರಬೇಕು. ಒಬ್ಬರು ಆರ ವೀಕ್ ಇತ್ತು, ಒಬ್ಬರು ಬೇಸ್ಡ್ ಆನ್ ಕರ್ಮ ಎವ್ರಿಥಿಂಗ್ ಪಟ್ಟಂತ ಹೊಡಿಯುತ್ತೆ.